ಒಂದೊಂದು ಸತಿ ನಮಗೆ ಅವಕಾಶ ಸಿಗುತ್ತೆ. ನಾವು ಅಧಿಕಾರ ಚಲಾಯಿಸೋ ಅವಕಾಶ, ನಾವು ನಿಂತ್ಕೊಂಡು ಕೆಲಸ ಮಾಡೋ ಅವಕಾಶ. ಅಲ್ಲಿ ನಮ್ಮ ಪರೀಕ್ಷೆ ಜಾಸ್ತಿ. ಆವಾಗ ನಾವು ಹೇಳಿದವ್ರು ಮಾಡಬೇಕು ಅಂದಾಗ ಅವ್ರ ಕೈನಲ್ಲಿ ಎಷ್ಟು ಮಾಡೋಕ್ಕಾಗತ್ತೆ, ಹೇಗೆ ಮಾಡೋಕ್ಕಾಗತ್ತೆ, ಚಿಕ್ಕ ಚಿಕ್ಕ ಕೆಲಸಗಳನ್ನ ಕೊಟ್ಟು ಆಮೇಲೆ ನಿಧಾನವಾಗಿ ದೊಡ್ಡ ಕೆಲಸ ಕೊಟ್ಟು ಸ್ವಲ್ಪನೇ ಮಾಡಿಸಿ ಒಂದಾದಮೇಲೆ ಒಂದು ಹೇಳಿ ಅವ್ರ ಹತ್ರ ಕೆಲಸ ತೆಗಿಯೋದಿದೆಯಲ್ಲ, ಅದು ಇಟ್ಸ್ ರಿಯಲಿ ಎ ಗ್ರೇಟ್ ವೇ ಟು ಸೆಂಡ್ ದಿ ಮೆಸೇಜ್. ನಾವು ಏನು ಅಂತ ಅವ್ರಿಗೆ ಗೊತ್ತಾಗುತ್ತೆ, ಅಥವಾ ಅವ್ರಿಗೆ ಅನುಕೂಲವಾಗಿ ಜಾಸ್ತಿ ಕೆಲಸ ಮಾಡ್ತಾರೆ. ನಾನು ಯಾವಾಗಲೂ ಅದೇ ಮೊದಲು ಅಂದ್ಕೊಳ್ತೇನೆ, ನನ್ನ ಕೈಲಿ ಆಗುತ್ತಲ್ಲ ಇವರು ಮಾಡ್ಬೋದು, ಇದು ನನ್ನ ಕೈಲಿ ಆಗಲ್ಲ ಅವ್ರು ಹೇಳಿದ್ರೆ ಏನು ಪ್ರಯೋಜನ, ನನಗಾಗಿದ್ದು ಅವ್ರಿಗಾಗತ್ತೆ, ಇದ್ರ ಮೇಲೆ ಕೆಲಸ ಮಾಡಿಸ್ತಾ ಇದ್ದೆ. ಇವಾಗ ನನಗಾಗತ್ತೆ, ನನಗಾಗಿದೆ, ನನಗಾಗ್ತಾ ಇದೆ, ನೀವು ಮಾಡಿ ಅನ್ನೋವಾಗ ಆ ಪರಮಾತ್ಮ ನನ್ನ ಮೂಲಕ ಮಾಡ್ತಾ ಇದ್ದಾನೆ. ಅವನ ಮೂಲಕ ಕೆಲಸ ಮಾಡೋಕ್ಕೆ ಸಾಧ್ಯ. ನೀವು ಕೂಡ ಈ ರೀತಿ ಧ್ಯಾನ ಮಾಡಿ, ಈ ರೀತಿ ಇದ್ದರೆ ಅವನಿಗೆ ಇನ್ಸ್ಟ್ರೂಮೆಂಟ್ ಆಗ್ತೀರಾ, ಅವನು ನಿಮ್ಮ ಮೂಲಕ ಕೆಲಸ ಮಾಡ್ತಾನೆ. ಅದರಿಂದ ನಾನೇ ಮಾಡ್ತಾಯಿದ್ದೀನಿ, ನಿಮಗೂ ಮಾಡೋಕ್ಕಾಗತ್ತೆ, ಅವನ ಮೂಲಕ ಆಗುತ್ತೆ. ಹೈರಾರ್ಕಿನಲ್ಲಿ ನಾನಲ್ಲ ಇವಾಗ ಅಧಿಕಾರ, ಅವನದು ಅಧಿಕಾರ. ಅವ್ನು ನನ್ನ ಮೂಲಕ ಮಾಡೋ ಹಾಗೆ ನಿಮ್ಮ ಮೂಲಕನೂ ಮಾಡ್ತಾನೆ, ನನಗಾದ್ಮೇಲೆ ನಿಮ್ಗಾಗತ್ತೆ ಮಾಡಿ ಅನ್ನೋ ಥರ ಇವಾಗ ಮನ್ಸಿಗೆ ಬರುತ್ತೆ.